ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತು ಪೂಜೆ ಮಾಡಿ ಭಗವಂತನಿಗೆ. ಇವತ್ತು ಮಂಗಳವಾರ ಅಲ್ವಾ, ಅಂಗಾರಕ ಕುಜ ಮಂಗಳ ಅಂತ ಈ ಮಹಾನುಭಾವನಿಗೆ ಈಗ ಪೂಜೆ ಮಾಡಿ ಇದು ಮಾಡಿದ್ದೀನಿ. ಈಗ 9:30 ಆಯ್ತಾ ಬಂತು. ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಭಗವಂತ, ಎಲ್ಲರಿಗೂ ಶುಭೋದಯ. ಇವತ್ತು ಮಂಗಳವಾರ ಆಗುತ್ತಲಕ್ಕೆ. ಇವತ್ತು 21/5ನೇ ತಿಂಗಳು ಮೇ 2024 ಮಂಗಳವಾರ. ಇವತ್ತು ವಿಶೇಷ ಏನಂದರೆ ಅಂಗಾರಕ ಭಗವಂತ. ಅಂಗಾರಕ ಅಂದರೆ ಅಂಗಾಂಗ ಎಲ್ಲ ಗಾಯ ಆದರೆ ವಾಸಿ ಆಗೋದಿಲ್ಲ. ಕುಜ ಅಂದರೆ ಕುಬೇರನಿಗೆ ಹತ್ತಿರದವನು, ತುಂಬ ಹತ್ತಿರದವನು. ಮಂಗಳ ಅಂದರೆ ಶುಭ ಕಾರ್ಯ ಮಾಡೋರು. ಯಾವುದೇ ಕೆಲಸ ಆಗಲಿ ಶುಭ ಕಾರ್ಯ ಅಂದರೆ ಎಲ್ಲರೂ ಮಾಡ್ತಾನೆ. ಒಂದು ಮದುವೆ ಆಗ್ಬೋದು, ಒಂದು ಜಮೀನು ತಗೋಬೋದು, ಒಂದು ಒಡವೆ ತಗೋಬೋದು, ಅದು ಶುಭ ಅಂದರೆ ಮಾಡ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೈ ಮುಗಿದು ಇದನ್ನು ಕೇಳ್ತೀನಿ. ಏನಪ್ಪ ಅಂದರೆ ಯಾರೇ ಕಷ್ಟ ಅಂತ ಪರಿಹಾರ ಬಂದರೂ ಇಲ್ಲಿ ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಿಕೊಡ್ತೀವಿ. ಇಷ್ಟು ಹೇಳಬಲ್ವಿ. ಏನಪ್ಪ ಹೆಂಗಪ್ಪ, ಎಲ್ಲ ಜನ ಭಾರಿ ತಿಳುವಳಿಕೆ ಬುದ್ಧಿವಂತರು, ಯಾರೇನು ದಡ್ರಲ್ಲ. ಅವರವರು ಕಲ್ತ್ಕೊಂಡಿರೋ ಪದ, ನಡ್ಕೊಂಬೋದೋ ರೀತಿ. ದೇವರು ಕಷ್ಟ ಕೊಡ್ತಾನೆ ಅಂದರೆ ಯಾಕೆ ಕೊಡ್ತಾನೆ ಹೇಳು? ನವಗ್ರಹ ಪೂಜೆ ಯಾರೂ ಮಾಡಿಸೋದಿಲ್ಲ, ಅಪರೂಪ. ನಾವು ಮಾಡಿದ್ವಿ ಅಂತಾರೆ ಕರೆಕ್ಟಾಗಿ ಮಾಡಬೇಕು. ಆ ಮಹಾನುಭಾವನ ಯಾರೇ ಆಗಲಿ ಮಾಡಿದ್ರೆ ಶ್ರೇಯಸ್ ಆಯ್ತದೆ, ಸಕ್ಸಸ್ ಆಯ್ತದೆ. ನಾವು ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ಕವಡೆಶಾಸ್ತ್ರ ಮಾಡ್ತೀವಿ, ನವಗ್ರಹ ಪೂಜೆ ಮಾಡ್ತೀವಿ, ಅಷ್ಟಬಂಧನ ದಿಕ್ಕಬಂಧನ ಮಾಡ್ತೀವಿ. ಆಮೇಲೆ ಗ್ರಹ ಸಂಖ್ಯೆ ಅಂತ ಹೇಳ್ತೀವಿ. ಅದನ್ನು ಮುಡಿಬಳೆ ಹಾಕಿ ತಡೆ ಹೊಡೆದು ಅದು ದೇವ ಬಿಡಿಸೋದು ಎಲ್ಲ ಮಾಡ್ತೀವಿ. ಆಮೇಲೆ ಏನನ್ನು ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು ಅಂತ ಅಂದರಿಗೆ ಅದನ್ನು ಮಂತ್ರ ಹಾಕಿ ಕಳಿಸ್ತೀವಿ. ನೀರು ಬೋರಲ್ಲಿ ಬರಲಿಲ್ಲ ಅಂದ್ರೂ ಅದಕ್ಕೆ ಯಾರೋ ಮಾಟ ಮಂತ್ರ ಮಾಡಿರ್ತಾರೆ, ಅದಕ್ಕೂ ಇದು ಮಾಡಿ ಅದನ್ನು ನೀರು ಬರೋಂಗೆ ತಾಯಿನ ಕರ್ಕೊಂಡು ಬಿಡ್ತೀವಿ. ಎಲ್ಲ ಕೆಲಸನೂ ಕೈಯಲ್ಲಿ ಭಗವಂತ ಕೊಡ್ತಾ ಇದ್ದಾನೆ. ಅದನ್ನು ಉಪಯೋಗಿಸ್ಕೊಂಡು ಜನಗಳಿಗೂ ಒಳ್ಳೆಯದಾಗಬೇಕು. ನಾವೂ ಏನಪ್ಪ ಎತ್ತಪ್ಪ ಅಂತ ಅನ್ನಬಾರ್ದು. ಇಂಥ ಜನಗಳಲ್ಲಿ ನಾವೂ ಬುದ್ಧಿವಂತರಾಗಿರ್ಬೇಕು. ಯಾಕೆಂದರೆ ತುಂಬ ಮೋಸ ಜನ. ದೇವರು ಒಂಥರ ಆದರೆ ನರಮನಸ್ಸರು ಒಂಥರ, ಎರಡು ಭಾಗ. ಯಾಕೆಂದರೆ ಜನಗಳು ಆ ಥರ ಇದ್ದಾರೆ, ಕಲ್ತಿದ್ದಾರೆ ಎಲ್ಲರೂ. ಅವರು ಕಷ್ಟ ಸುಖ ಆಗ ಗಂಟನು ಅಪ್ಪ, ಅಣ್ಣ, ಸ್ವಾಮಿ, ಬುದ್ಧಿ ಅಂತಾರೆ. ಆಮೇಲೆ ನೀನ್ಯಾರು, ನಾವ್ಯಾರು ಅಂತಾರೆ. ಎಲ್ಲ ಇಡೀ ಜಗತ್ತಲ್ಲಿ ಎಲ್ಲರೂ ಹಂಗೆ ಇರೋದಿಲ್ಲ. ಅದರಲ್ಲಿ 50 ಭಾಗ ಹಂಗಿದ್ರೆ 50 ಭಾಗ ಹಿಂಗಿರ್ತಾರೆ. 100ಕ್ಕೆ 100 ಯಾರು ಸತ್ಯವಂತರು ಸಿಗೋದಿಲ್ಲ. ಅವ್ರು ಮಾಡೋದು ಎಲ್ಲನೂ ಗೊತ್ತಿರ್ತದೆ. ಆದರೆ ಯಾತಕ್ಕೆ ಬೇಕು ನಮಗೆ? ಭಗವಂತ ನೀನು ಹೆಂಗಿದ್ದೀಯ ಹಂಗೆ ಇರಪ್ಪ ಅಂತ ಹೇಳ್ತೀವಿ. ಕವಡೆಶಾಸ್ತ್ರನೂ ಹೇಳಿ ಇದು ಮಾಡ್ತೀವಿ. ಎಲ್ಲರಿಗೂ ಅನುಕೂಲ ಆಗಬೇಕು. ನಾವು ದೇವಸ್ಥಾನ ಬಗ್ಗೆ ಎಲ್ಲರಿಗೂ ಗೊತ್ತು, ಮಾಡ್ತೀವಿ. ಆದರೆ ಜನ ಕೆಲವರು ನಂಬೋದಿಲ್ಲ. ನಂಬಲೇ. ನನಗೆ ನನ್ನ ತಂದೆನೇ ಮೇನು. ನನ್ನ ತಂದೆ ಮೇಲೆ ಯಾವ ಕಾರಣಕ್ಕೂ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಇಡೀ ಜಗತ್ತೇ ಸುತ್ಕೊಂಡ್ಬಂದ್ರೂ ಆ ಮಹಾನುಭಾವ ನನ್ನ ಜೊತೆಲೇ ಇರ್ತಾನೆ. ಅವನು ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಾನೆ. ತಂದೆ ಅಂದರೆ ಸಾಕು. ಆ ಮಹಾನುಭಾವ ಎಲ್ಲಿದ್ರೂ ಬರ್ತಾನೆ. ಕಾಡಲ್ಲಾಗಲಿ, ಮೇಡಲ್ಲಾಗಲಿ, ಮಶಾಣ ಆಗಲಿ, ಪ್ರತಿಯೊಂದು ಜಾಗದಲ್ಲಿ ತಂದೆ ಅಂದರೆ ಸಾಕು ಬರ್ತಾನೆ. ನನ್ನ ಕಾಪಾಡ್ತಾನೆ. ಯಾರೇ ಆಗಿರ್ಬೋದು, ಎಂಥರೇ ಆಗಿರ್ಬೋದು, ದುಷ್ಕರ್ಮಿಗಳು ಬಂದ್ರೂ ತಂದೆ ಅಂದರೆ ಸಾಕು ಅಲ್ಲಿ ಬಂದು ನಿಂತಿರ್ತಾನೆ. ಆ ಮಹಾನುಭಾವ ಶನಿದೇವ ಅಂದರೆ ಭಗವಂತ ಅಂತಿಂತವನಲ್ಲ. ಅದಕ್ಕೆ ಹೇಳೋದು. ಇವತ್ತಿನ ವೀಡಿಯೋ ಹೆಂಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಅಂತ ನಾನು ಹೇಳಿ ಕೈ ಮುಗಿತೀನಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಭಗವಂತ ಎಲ್ಲ ಒಳ್ಳೆಯದಾಗಲಿ ಅಂತ ಕೈ ಮುಗಿದು 100 ಸಾರಿ ಅಲ್ಲ 1000 ಸತಿ ಕೈ ಮುಗಿತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಮಳೆ ಗಾಳಿ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಇದು ಹೇಳ್ತೀನಿ.